ನಮಸ್ತೆ. ಒಬ್ಬ ಸಮುದ್ರ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಬಹಳ ಖುಷಿಯಿಂದ ಬೆಳಗ್ಗೆ ಎದ್ದು ಸಮುದ್ರ ತೀರಕ್ಕೆ ಹೋಗ್ತಾನೆ. ಇನ್ನೇನು ಅಲ್ಲಿ ಮುಳುಗು ಹಾಕಬೇಕು ಅನ್ನುವಷ್ಟರಲ್ಲಿ ಒಂದು ದೊಡ್ಡದಾದಂತಹ ಅಲೆ ಬರುತ್ತದೆ. ಇವನಿಗೆ ಹೆದರಿಕೆ ಆಗ್ತದೆ. ಸರಿ, ಈ ಅಲೆ ಹೋದ ನಂತರ ಮತ್ತೆ ಮುಳುಗ್ತೇನೆ ಅಂತ ಹೇಳಿ ದಡದಿಂದ ಸ್ವಲ್ಪ ಹಿಂದಕ್ಕೆ ಬರ್ತಾನೆ. ಆ ಅಲೆ ಮರಳಿ ಹೋಗ್ತದೆ. ಇವನಿಗೆ ಇನ್ನೊಂದ್ಸತಿ ಮುಳುಗು ಹಾಕುವ ಅಂತ ಹೇಳಿ ಆಲೋಚನೆ ಬರ್ತದೆ. ಇನ್ನೇನು ಮುಳುಗಬೇಕು ಅನ್ನುವಷ್ಟರಲ್ಲಿ ಮತ್ತೊಂದು ಅಲೆ ಬರ್ತದೆ. ಹೀಗೆ 4-5 ಬಾರಿ ಆತ ಮುಳುಗಬೇಕು ಅನ್ನುವಷ್ಟರಲ್ಲಿ ದೊಡ್ಡದಾದಂತಹ ಅಲೆಗಳು ಬಂದು ಈ ಮುಳುಗು ಹಾಕಬೇಕು ಅನ್ನುವಂತಹ ಆಲೋಚನೆಯಿಂದ ಇವನು ಹಿಂದೆ ಸರಿಯುವಂತೆ ಮಾಡ್ತದೆ. ಅವನು ತಟದಲ್ಲೇ ನಿಂತ್ಕೊಳ್ತಾನೆ. ಈ ಎಲ್ಲ ಅಲೆಗಳು ಬಂದು ಹೋದ ನಂತರ ನಾನು ಸ್ನಾನ ಮಾಡ್ತೇನೆ ಅಂತ. ಅವನು ಬೆಳಗ್ಗಿಂದ ಸಾಯಂಕಾಲದವರೆಗೆ ಮುಳುಗು ಹಾಕಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾತ್ರ ಮಾಡ್ತಾನೆ. ಆದರೆ ನಿರಂತರವಾಗಿ ಬರುವಂತಹ ದೊಡ್ಡದಾದಂತಹ ಅಲೆಗಳಿಂದ ಭಯಪಟ್ಟು ಸಾಯಂಕಾಲದವರೆಗೂ ಆತನಿಗೆ ಸ್ನಾನ ಮಾಡಲಿಕ್ಕಾಗದೆ ಇದು ನನ್ನಿಂದ ಆಗುವಂಥದ್ದಲ್ಲ ಅಂತ ಹೇಳ್ಕೊಂಡು ಮರಳಿ ಹೋಗ್ತಾನೆ. ಅವನಿಗೆ ಆಲೋಚನೆಯೇ ಬರಲಿಲ್ಲ ಆ ದೊಡ್ಡದಾದ ಅಲೆಗಳಲ್ಲಿ ತನ್ನ ತಲೆಯನ್ನ ಮುಳುಗಿಸಿ ಸ್ನಾನ ಮಾಡ್ತಾನೆ ಅಂತಾದರೆ ಸಮುದ್ರ ಸ್ನಾನದ ಫಲ ಅವನಿಗೆ ಸಿಗ್ತದೆ ಅಂತ. ಬಂಧುಗಳೇ, ರಾಮಕೃಷ್ಣ ಪರಮಹಂಸರು ಆಗಾಗ ಹೇಳುತ್ತಾ ಇದ್ದಂತಹ ಕಥೆ ಇದು. ಸಮಸ್ಯೆಗಳು ಮನುಷ್ಯನ ಜೀವನದಲ್ಲಿ ಬಂದೇ ಬರ್ತದೆ. ಸಮಸ್ಯೆ ಇಲ್ಲದ ಬದುಕು ಅಂತ ಹೇಳಿದ್ರೆ ಅದು ಸಾವಿಲ್ಲದ ಮನೆಯ ಸಾಸಿವೆ ಕಾಳಿನ ಹಾಗೆ. ಹಾಗಂತ ಹೇಳಿ ಸಮಸ್ಯೆಗಳು ಬರ್ತದೆ ಅಂತ ಹೇಳಿ ನಾವು ಕೈಕಟ್ಟಿಕೊಂಡು ಕೂತ್ಕೊಂಡ್ರೆ ನಮ್ಮ ಬದುಕು ಮುಂದೆಯೂ ಸಾಗುವುದಿಲ್ಲ, ಹಿಂದೆಯೂ ಹೋಗುವುದಿಲ್ಲ. ನಾವಿದ್ದಲ್ಲೇ ಇದ್ದು ಬಿಡ್ತೇವೆ. ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇರ್ತದೆ. ಅದು ಕಷ್ಟ ಆಗಿರಬಹುದು, ಸುಖ ಆಗಿರಬಹುದು. ಬಂದಂತಹ ಎಲ್ಲ ಸಮಸ್ಯೆಗಳನ್ನು ಸಹ ನಾವು ಎದುರಿಸಿಕೊಂಡು ಅದೆಲ್ಲವನ್ನ ಸವಾಲಾಗಿ ಸ್ವೀಕರಿಸಿ ಭಗವಂತ ನಮ್ಮ ಜೊತೆಯಲ್ಲಿ ಇರ್ತಾನೆ ಅನ್ನುವಂತಹ ನಂಬಿಕೆಯಿಂದ ನಾವು ಮುಂದೆ ಸಾಗ್ತೇವೆ ಅಂತಾದರೆ ಅಡಚಣೆಗಳೆಲ್ಲವನ್ನ ಮೀರಿ ಮಹತ್ತರವಾದದ್ದೊಂದನ್ನು ಬದುಕಿನಲ್ಲಿ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆಲೋಚನೆ ಮಾಡೋಣ. ನಮಸ್ತೆ.